ಎಲ್ರಿಗೂ ನಮಸ್ತೆ. ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಬಗ್ಗೆ ಕಳೆದ ಸುಮಾರು 15 ದಿನದಿಂದ ಸಾಕಷ್ಟು ಮಾಧ್ಯಮಗಳು ಮೈಕ್ರೋ ಫೈನಾನ್ಸ್ ಹಾವಳಿ ಬಗ್ಗೆ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದೆ. ಚಾಮರಾಜನಗರದಲ್ಲಿ 100 ಕುಟುಂಬಗಳು ಊರು ಬಿಟ್ಟು ಹೋಗಿದೆ ಅಂಥೇಳಿ ಅನೇಕ ವರದಿಗಳು ಕೂಡ ಬಂದಿದೆ. ನೀವೆಲ್ಲರೂ ಕೂಡ ಅದನ್ನು ನೋಡಿದ್ದೀವಿ. ಆದರೆ ಕಳೆದ ವರ್ಷ ಜುಲೈನಲ್ಲಿ ಆವಾಗಲೇ ನಮ್ಮ ಸೌಜನ್ಯ ಟೀಮ್ ಏನಿದೆ ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಆವಾಗಲೇ ನಾವು ಅಲರ್ಟ್ ಮಾಡಿದ್ವಿ, ಎಚ್ಚರಿಸಿದ್ವಿ. ಬರೀ ಚಾಮರಾಜನಗರ ಜಿಲ್ಲೆ ಒಂದೇ ಅಲ್ಲ, ಸೌಜನ್ಯ ಪರ ಹೋರಾಟಗಾರರು ಎಲ್ಲಾ ಜಿಲ್ಲೆಯ ಎಸ್ಪಿಗಳಿಗೆ, ಎಸ್ಪಿ ಅಂತ ಹೇಳಿದರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಇವರು ಸೇವಾ ಪ್ರತಿನಿಧಿ, ಸುಲಿಗೆ ಪ್ರತಿನಿಧಿ ಅಲ್ಲ, ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ನ್ಯಾಯಾಲಯಕ್ಕೆ, ಪೊಲೀಸ್ ಮಹಾನಿರ್ದೇಶಕರಿಗೆ ನಿರಂತರವಾಗಿ ಪತ್ರ ಮುಖೇನ ಎಚ್ಚರಿಸ್ತಾನೆ ಬಂದಿದ್ದೀವಿ. ಈಗ ಜನರು ಊರು ಬಿಟ್ಟರು, ಚಾಮರಾಜನಗರದಲ್ಲಿ 100 ಕುಟುಂಬಗಳು ಊರು ಬಿಟ್ಟು ಅಂತ ಹೇಳಿ ಸುದ್ದಿ ಮಾಡಿದ್ರು. ಅದು ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ಪ್ರಮುಖ ಸ್ಯಾಟಲೈಟ್ ಚಾನೆಲ್ಗಳು, ಪತ್ರಿಕೆಗಳು ಬರಿತಾ ಇದೆ. ಆದರೆ ಊರು ಬಿಟ್ಟವರು ಎಲ್ಲಿ ಹೋದ್ರು ಅಂತ ಹೇಳಿ ಅನ್ನೋದ್ರ ಬಗ್ಗೆ ಬೆಂಗಳೂರಿನಲ್ಲಿ ಮೊನ್ನೆ ಹೋಗಿ ನಮ್ಮ ತಂಡ ಅವ್ರನ್ನ ಮಾತಾಡಿಸಿ ಮತ್ತೆ ಅವರು ಗ್ರಾಮಕ್ಕೆ ಮರಳಿ ಕಳಿಸುವಂತ ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ವಿ. ಅದರ ಭಾಗವಾಗಿ ಕಳೆದ 3-4 ದಿನದಿಂದ ನಮ್ಮ ಸೌಜನ್ಯ ನ್ಯಾಯಪರ ಹೋರಾಟದಲ್ಲಿ ನಿರಂತರವಾಗಿ ಶ್ರಮಿಸ್ತಾ ಇರುವಂತಹ ಜಯಂತ್ ಟಿ ಅವರ ತಂಡ, ಅವ್ರ ಜೊತೆಗೆ ಇನ್ನುಳಿದ ಪ್ರಮುಖರು ಯಾರು ಚಾಮರಾಜನಗರದಲ್ಲಿ ಚಾಮರಾಜನಗರ ಜಿಲ್ಲೆಯ ರಾಮಸಮುದ್ರ ಗ್ರಾಮದ ಒಬ್ಬ ಮಹಿಳೆ ದೇವಮ್ಮ ಅಂತ ಕ್ಯಾನ್ಸರ್ನಿಂದ ನೊಂದಿದ್ರು. ಅವರು ಆದರೂ ಕೂಡ ಅವರು ಕ್ಯಾನ್ಸರ್ ಪೇಷಂಟ್, ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಆದರೂ ಕೂಡ ಅವ್ರನ್ನ ಪದೇ ಪದೇ ಬಡ್ಡಿ ಎಲ್ಲ ಕಟ್ಟಿ ಆಗಿದೆ, ಆದರೂ ಕೂಡ ನೀವು ಕಟ್ಟಬೇಕು ಅಂತೇಳಿ ಪ್ರತಿ ವಾರ ಕಿರುಕುಳ ಕೊಟ್ಟಿದ್ರಿಂದ ಊರು ಬಿಟ್ಟು ಹೋಗಿದ್ರು. ಅವರನ್ನ ನಮ್ಮ ಟೀಮ್ ಏನಿದೆ ನಿನ್ನೆ ಯಶಸ್ವಿಯಾಗಿ ಮತ್ತೆ ಅವರಿಗೆ ಧೈರ್ಯವನ್ನು ತುಂಬಿ ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಹೇಳಿ ಅವರಿಗೆ ಕಾನೂನಿನ ಅರಿವನ್ನು ಮೂಡಿಸಿ ಮತ್ತೆ ಅವರ ಗ್ರಾಮಕ್ಕೆ ಬಿಟ್ಟು ಬಂದಿದ್ದಾರೆ. ಇದು ನಿಜವಾಗಲೂ ಕೂಡ ಸೌಜನ್ಯಳ ಶಕ್ತಿ. ನಾವು ಪದೇ ಪದೇ ಹೇಳ್ತಾ ಇರ್ತೀವಿ, ಮಹೇಶ್ ಶೆಟ್ಟರು ಕೂಡ ಅನೇಕ ಸಾರಿ ಹೇಳಿದ್ದಾರೆ, ಸೌಜನ್ಯ ಹೋರಾಟದ ವೇದಿಕೆಯಲ್ಲಿ ನಾವು ಹೇಳ್ತಾನೆ ಇರ್ತೀವಿ, ಸೌಜನ್ಯ ಹೋರಾಟ, ಸೌಜನ್ಯ ಬಲಿಯಾಗಿದ್ದು, ಅವಳು ನ್ಯಾಯ ಕೇಳ್ತಾ ಇರೋದು ಬರೀ ಅವಳಿಗೋಸ್ಕರ ಮಾತ್ರ ಅಲ್ಲ, ಇಡೀ ಸಮಾಜದ ಪರಿವರ್ತನೆಗೋಸ್ಕರ ಈ ಹೋರಾಟ ಮುನ್ನುಗ್ತಾ ಇದೆ. ಇಡೀ ಕರ್ನಾಟಕದ ಬರೀ ಕರ್ನಾಟಕ ಒಂದೇ ಅಲ್ಲ, ಈಗ ಕೇರಳನೂ ಕೂಡ ನಮ್ಮ ಜೊತೆಗೆ ಸೇರ್ಕೊಂಡಿದೆ. ಸಾಮಾಜಿಕ ಪರಿವರ್ತನೆಯಲ್ಲಿ ಸೌಜನ್ಯ ಹೋರಾಟ ಮುನ್ನುಗ್ತಾ ಇದೆ. ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಗಂಭೀರ ಆಗಿದೆ ಅಂತ ಹೇಳಿದ್ರೆ, ನಾನು ಎಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ಬರೀ 100 ಕುಟುಂಬ ಮನೆ ಬಿಟ್ಟಿಲ್ಲ. ನಮ್ಮ ಜಯಂತರು ಅವರ ಟೀಮ್ ಏನಿದೆ, ಕಳೆದ ವಾರದಿಂದ ನಮ್ಮ ಜಯಂತ್ ಟಿ ಅವರು, ರೀನಾ ಮೇಡಮ್ ಅವರು, ಮತ್ತೆ KG ಮನೋಹರ್ ಕೊಡಗಿನಿಂದ ಬಂದಿದ್ದಾರೆ. ಅವರು ಕುಶಾಲನಗರದವರು, ಮತ್ತು ಅವರು ಕೂಡ ಸಾಕಷ್ಟು ಇನ್ವಾಲ್ವ್ಮೆಂಟ್ ಇದೆ ಕೊಡಗಿನಲ್ಲಿ. ಅವ್ರ ಮೇಲೆ ಸಾಕಷ್ಟು ಪ್ರೆಷರ್. ಅವ್ರ ಮನೆಗೆ ಹೋಗಿ ಕಿಟ್ ಕೊಟ್ಟು, ಈ ಸಂಘದವರು, ಧರ್ಮಸ್ಥಳ ಸಂಘದವರು ಕಿಟ್ ಕೊಟ್ಟು, ನೀವು ಹೋಗಬೇಡಿ ಹೋರಾಟಕ್ಕೆ, ನೀವು ಸ್ಟೇಟಸ್ ಹಾಕಬೇಡಿ ಅಂತ ಹೇಳ್ಕೊಂಡು ಏನೇನೋ ಹೇಳಕ್ಕೆ ಮೈಂಡ್ ವಾಶ್ ಮಾಡಕ್ ಬಂದ್ರು. ಎಲ್ರಿಗೂ ಹಂಗೆ ಮಾಡ್ತಾರೆ ಅವರು. ಗಿರೀಶ್ ಮಠಣ್ಣ ಅವ್ರ ಮಾತು ಕೇಳಬೇಡಿ, ಹಾಗೆ ಹಿಂಗೆ ಅಂತ ಹೇಳ್ಕೊಂಡು ಏನೇನೋ ಅಪಪ್ರಚಾರ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಆದ್ರೆ ಅದು ಯಾವುದಕ್ಕೂ ಕೂಡ ಲೆಕ್ಕಿಸದೆ KG ಮನೋಹರ್ ಅವರು ಕುಶಾಲನಗರದಿಂದ ಬಂದಿದ್ರು. ಅದೇ ರೀತಿ ಸಂತೋಷದ ವಿಷಯ ಅಂತ ಹೇಳಿದ್ರೆ ಸ್ಥಳೀಯ ಸಂಘಟನೆಗಳು, ಅದರಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಲ್ಲಿ ಅಧ್ಯಕ್ಷರು, ಆನಂತರ ಅರ್ಜುನ್ ಅಂತ, ರಮೇಶ್ ಅವರು, ರೂಪೇಶ್ ಅವರು, ಮಂಜೇಶ್ ಅವರು, ಸಾಮಾಜಿಕ ಹೋರಾಟಗಾರರಾದಂತಹ ನಾಗೇಶ್ ಅವರು, ಆನಂತರ ಸ್ನೇಹಾ ಮೇಡಮ್ ಅವರು, ನಮ್ಮ ರೀನಾ ಮೇಡಮ್ ಜೊತೆಗೆ ಎಲ್ಲರೂ ಕೂಡ
ಅಲ್ಲಿ ಸ್ಥಳೀಯರು ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರೋರಿದ್ರು. ಆದರೆ ನಮ್ಮ ಎಲ್ಲರ ಅಟೆನ್ಷನ್ ವಾಪಸ್ ಅವ್ರನ್ನ ಮನೆಗೆ ಸೇರಿಸುವಂತಹ ಆ ಕಡೆ ನಮ್ದು ಫೋಕಸ್ ಇರೋದ್ರಿಂದ ಸಾಕಷ್ಟು ಜನಕ್ಕೆ ಹೇಳಕ್ ಆಗಿಲ್ಲ. ಮತ್ತೆ ಇನ್ನು ಒಂದು ವಾರದಲ್ಲಿ ಮತ್ತೆ ನಮ್ಮ ಟೀಮು, ನಾನು ಕೂಡ ಚಾಮರಾಜನಗರಕ್ಕೆ ಬರ್ತೀನಿ. ಇವರೆಲ್ಲರಿಗೂ ಕೂಡ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಸೌಜನ್ಯ ಹೋರಾಟ ಸಮಿತಿ ಅಂತ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಇಲ್ಲಿ ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ, ಮೈಕ್ರೋ ಫೈನಾನ್ಸ್ ಅಂತ ಹೇಳ್ತಾರೆ. ಒಂದು ಇದ್ರ ಬಗ್ಗೆ ವರದಿ ಮಾಡೋರ ಗಮನಕ್ಕೂ ಕೂಡ ಇರಲಿ, ಇದ್ರ ಬಗ್ಗೆ ಮಾತಾಡೋರ ಗಮನಕ್ಕೂ ಕೂಡ ಇರಲಿ. ಮೈಕ್ರೋ ಫೈನಾನ್ಸ್ ಏನು ಕೆಟ್ಟದ್ದಲ್ಲ. ಮೈಕ್ರೋ ಫೈನಾನ್ಸ್ ಮಾಡೆಲ್ ಏನಿದೆಯಲ್ಲ ಅದು ಕೆಟ್ಟದ್ದಲ್ಲ. ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇರತಕ್ಕಂತಹ ಒಂದು ವ್ಯವಸ್ಥೆ ಅದು, ಬ್ಯಾಂಕಿಂಗ್ ಸಿಸ್ಟಮ್. ಮೈಕ್ರೋ ಫೈನಾನ್ಸ್ ನಡೆಯೋದು ಹೆಂಗೆ ಅಂತ ಹೇಳಿದ್ರೆ, ಬೇಸಿಕ್ ಮಾಡೆಲ್, ಅವರು 20 ರೂಪಾಯಿ ಉಳಿತಾಯವನ್ನ ಮಾಡಿದ್ರೆ ನಬಾರ್ಡ್ ಅದಕ್ಕೆ 80% ಕೊಡ್ತದೆ. ಅಥವಾ ಬೇರೆ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್, ಅದು ಬ್ಯಾಂಕ್ಗಳೇನಿದೆಯಲ್ಲ ಅದು 80% ಕೊಡ್ತದೆ. 20 ರೂಪಾಯಿ ಉಳಿತಾಯ ಮಾಡಿದ್ರೆ 80 ರೂಪಾಯಿ ಅವ್ರು ಕೊಡಬೇಕು. ಅವರಿಗೆ ಎಷ್ಟು ಗಳಿಕೆಯ ಯೋಗ್ಯತೆ ಇದೆ, ಕೆಪಾಸಿಟಿ ಇದೆ, ಎಷ್ಟು ಗಳಿಸ್ತಾರೆ, ಎಷ್ಟು ಉಳಿತಾಯ ಮಾಡ್ತಾರೆ, ಅದರ ಆ ಅನುಪಾತದಲ್ಲಿ ಅವರಿಗೆ ಸಾಲವನ್ನು ಕೊಡಬೇಕು ಅನ್ನೋದು ಮೈಕ್ರೋ ಫೈನಾನ್ಸ್ ದ ಒಂದು ಮಾಡೆಲ್. ಆದರೆ ಈ ಏನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹೆಸರಿನಲ್ಲಿ ನಡೆಸೋಕೆ ಸ್ಟಾರ್ಟ್ ಮಾಡಿದ್ರು 1996ರಲ್ಲಿ, ಯಾವ ಕೂಡ ಫೈನಾನ್ಷಿಯಲ್ ಮೈಕ್ರೋ ಫೈನಾನ್ಸ್ ಮಾಡೆಲ್ ಅಲ್ಲ, ಮೀಟರ್ ಬಡ್ಡಿ ದಂಧೆ ಮಾಡೆಲ್ ಇದು. ಇದನ್ನು ಗಮನಿಸಬೇಕೆಲ್ಲರೂ. ಮೈಕ್ರೋ ಫೈನಾನ್ಸ್ ಬಾಂಗ್ಲಾದೇಶದಲ್ಲಿ, ಇಡೀ ಬಾಂಗ್ಲಾದೇಶದ ಆರ್ಥಿಕ ವ್ಯವಸ್ಥೆಯನ್ನೇ ಬದಲಾಯಿಸ್ತದೆ. ಆರ್ಥಿಕವಾಗಿ ಸದೃಢರಾದ್ರಿಂದ ನಮ್ಮ ಕರ್ನಾಟಕದಲ್ಲಿನೂ ಕೂಡ ಫಸ್ಟ್ ಅದನ್ನ ಬೀದರ್ನಲ್ಲಿ ಅಡಾಪ್ಟ್ ಮಾಡಿಕೊಂಡ್ರು ನಾಗಮಾರ್ ಪಳ್ಳಿ ಅವರು. ಅವಾಗಲೂ ಕೂಡ ಎಷ್ಟೋ ಅಂದ್ರೆ ಹೈನುಗಾರಿಕೆಗೆ ಎಷ್ಟು ಪ್ರಾಶಸ್ತ್ಯ ಕೊಟ್ಟರಲ್ಲಿ, ಸಾಕಷ್ಟು ಹೈನುಗಾರಿಕೆ ಮುಂದೆ ಬಂತು. ಆದರೆ ಯಾವಾಗ ಈ ಮಿಸ್ಟರ್ ಡ್ರಾಮಾ ಕಂಪನಿ ಹುಸಿ ದೇವಮಾನ ಅವರು ಎಂಟ್ರಿ ಆದ್ರು ಇದರಲ್ಲಿ 1996 ಅಲ್ಲಿ, ಇಡೀ ವ್ಯವಸ್ಥೆಯನ್ನೇ ಬುಡಮೇಲೆ ಮಾಡಿಬಿಟ್ರು. ಮೀಟರ್ ಬಡ್ಡಿ ಅವರು ಮಾಡ್ತಾ ಇದ್ದದ್ದು ಮೀಟರ್ ಬಡ್ಡಿ. ಅದಕ್ಕೆ ಇದನ್ನ ಅಡಾಪ್ಟ್ ಮಾಡ್ಕೊಂಡ್ರು, ಮೈಕ್ರೋ ಫೈನಾನ್ಸ್ ಸಿಸ್ಟಮ್ ಅನ್ನ ಅಡಾಪ್ಟ್ ಮಾಡ್ಕೊಂಡ್ರು. ಪ್ರಾರಂಭದಲ್ಲಿ ನೀವು ನೋಡಿ ಅವರ ಹಳೆ ವೆಬ್ಸೈಟ್ ನಲ್ಲಿ ಈವನ್ ಫಾರಿನ್ ಇನ್ಸ್ಟಿಟ್ಯೂಟ್ ಕೂಡ ಕರ್ಕೊಂಡು ನಮ್ದು ಫೈನಾನ್ಸ್ ಮಾಡೆಲ್ ಹೆಂಗ್ ಮಾಡ್ತಾ ಇದೀವಿ ಅಂತಾನೆ ಹೇಳ್ತಾನೆ ಬಂದ್ರು. ಆದ್ರೆ ಯಾವಾಗ ಇವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಯ್ತು, ಕ್ರಿಮಿನಲ್ ರಿಟ್ ಪಿಟಿಷನ್ ಫೈಲ್ ಆಯ್ತು ಇವ್ರ ಮೇಲೆ, ಮೈಕ್ರೋ ಫೈನಾನ್ಸ್ ಮಾಡೆಲ್ ಅನ್ನ ತೆಗೆದು ಅಭಿವೃದ್ಧಿ ಯೋಜನೆ ಅಂತ ಇಟ್ಬಿಟ್ರು. ನಾನು ಒಂದು ಮಾತು ಕೇಳ್ತಾ ಇದ್ದೀನಿ, ದಯವಿಟ್ಟು ಹೇಳ್ರಿ ಉತ್ತರ ಕೊಡಿದ್ದಕ್ಕೆ. ನಾನು ತಪ್ಪಿದ್ರೆ ನೀನ್ ತಪ್ಪು ಅಂತಾನೆ ಹೇಳಿ, ಆದ್ರೆ ಆಧಾರ ಸಮೇತ ತಪ್ಪು ಅಂತ ಹೇಳಿ. ದರೋಡೆ ಆಗ್ತಾ ಇದೆಯಲ್ಲ, ATM ದರೋಡೆ, ಬ್ಯಾಂಕ್ ದರೋಡೆ ಆಗ್ತಾ ಇದೆಯಲ್ಲ, ಆರ್ಗನೈಸ್ಡ್ ಕ್ರೈಮ್ ಅದು. ಒಂದು ವೇಳೆ ಆ ದರೋಡೆಕೋರರು ಅವರ ಸಂಘದ ಹೆಸರು ಅಭಿವೃದ್ಧಿ ಸಂಘ ಅಂತ ಇಟ್ಬಿಟ್ರೆ ಅವ್ರನ್ನ ಅರೆಸ್ಟ್ ಮಾಡಲ್ವಾ ನೀವು? ತನಿಖೆ ಮಾಡಲ್ವಾ? ಇದಕ್ಕೆ ಉತ್ತರ ಕೊಡಿ ಮೊದಲು. ಆ ನಂತರ ವಂಚನೆ ಮಾಡಿ ಸಾಕಷ್ಟು ಜನ ಸಿಕ್ಬಿಡ್ತಾ ಇದ್ದಾರೆ. ಈ ಯಾರು ಐಶ್ವರ್ಯ ಗೌಡ ಅಂತ ಮತ್ತೆ ಅವ್ರದ್ದೊಂದು ಟೀಮೇ ಇದೆ. ಅವರು ನಮ್ದು ಅಭಿವೃದ್ಧಿ ಸಂಘ ಅಂತ ಹೆಸರಿಟ್ಬಿಟ್ರೆ ವಂಚನೆ ಮಾಡಕ್ಕೆ. ಈ ಧರ್ಮಸ್ಥಳ ಹೆಸರಿನಲ್ಲಿ, ಮಂಜುನಾಥ ಸ್ವಾಮಿಯ ಹೆಸರಿನಲ್ಲಿ ಅದನ್ನೇ ಮಾಡಿದ್ದಾರೆ. ಕಳೆದ 20-30 ವರ್ಷದಿಂದ ಅದನ್ನೇ ಮಾಡ್ತಾ ಬಂದಿದ್ದಾರೆ. ಹೇಳೋದಕ್ಕೆ ಅಭಿವೃದ್ಧಿ, ಹೆಸರು ಶ್ರೀ ಕ್ಷೇತ್ರ ಧರ್ಮಸ್ಥಳ, ಗ್ರಾಮಾಭಿವೃದ್ಧಿ. ಇನ್ನೊಂದು ನೀವು ಗಮನಿಸಿ, ಇಲ್ಲಿ ನಿನ್ನೆ ಒಂದು ಪೋಸ್ಟ್ ಹಾಕಿದ್ದಾರೆ, ಎಷ್ಟು ನೀಚತನದ ಪರಮಾವಧಿ ಅದು ಮತ್ತು ಕಾನೂನಿನಲ್ಲಿ ಅಪರಾಧ ಅದು. ಏನಂತ ಹೇಳಿದ್ರೆ, ನೀವು ಸಾಲವನ್ನು ತುಂಬಬೇಕು, ನೀವು ಸಾಲವನ್ನು ತುಂಬದೆ ಹೋದ್ರೆ ಅದು ಶಾಪ ತಟ್ಟುತ್ತೆ ನಿಮಗೆ, ಅದು ದೇವರು ಮುನಿಸ್ಕೊಳ್ತಾನೆ. ಹಾಕ್ತಾ ಇರೋರು ಯಾರು? ದೇವ್ರನ್ನ ನಂಬುದವರೇ, ಈ ಹಿಂದೂ ಧರ್ಮವನ್ನ ನಂಬುದವರೇ ಈ ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ, ಹಿಂದೂಗಳನ್ನ ಹುಚ್ಚರನ್ನ ಮಾಡೋದಕ್ಕೆ. ಈ ಕುತಂತ್ರವನ್ನ ನಾನು ಬಯಲಿಗೆ ಹೇಳ್ತಾ ಇದ್ದೀನಿ. BNS ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ದೇವರನ್ನ ಮುಂದಿಟ್ಟುಕೊಂಡು ಸಾಲ ಕಟ್ಟಿ, ಬಡ್ಡಿ ಕಟ್ಟಿ ಅಂತ ಹೇಳೋದೇ ಒಂದು ಅಪರಾಧ, ಸೆಕ್ಷನ್ 354 BNS ಪ್ರಕಾರ. ಆದರೂ ಕೂಡ ಬಹಿರಂಗವಾಗಿ ಇಂತಹ ಅಪರಾಧಗಳನ್ನು ಮಾಡ್ತಾ ಇದ್ದಾರೆ, ದೇವರನ್ನ ಹೆಸರನ್ನ ಮುಂದಿಟ್ಟು, ಅಭಿವೃದ್ಧಿ ಹೆಸರನ್ನ ಮುಂದಿಟ್ಟು. ಹಿಂಗಾಗಿ
ಇದನ್ನು ನಾನು ಯಾಕೆ ವಿವರಣೆ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕೆಲವೊಬ್ರು ಹಿರಿಯ ಪೊಲೀಸ್ ಅಧಿಕಾರಿಗಳು ನಮ್ಮ ತಂಡಕ್ಕೆ ಕೇಳಿದ್ದಾರೆ. ಶಿವಮೊಗ್ಗದ ಮಾನ್ಯ ಎಸ್ ಪಿ ಅವರು, ಆನಂತರ ಚಾಮರಾಜನಗರದ ಮಾನ್ಯ ಎಸ್ ಪಿ ಅವರು, ಎಸ್ ಪಿ ಅಂದ್ರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಪದೇ ಪದೇ ಹೇಳ್ಬೇಕು, ಯಾಕಂದ್ರೆ ಇವರು ಎಸ್ ಪಿ ಅಂತ ಹೇಳಿದ್ರೆ ಇವರು ಸೇವಾ ಪ್ರತಿನಿಧಿ, ಸುಲಿಗೆ ಪ್ರತಿನಿಧಿಗಳನ್ನ ಎಸ್ ಪಿ ಅಂತ ಹೇಳಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಕೇಳ್ತಾ ಇದ್ದಾರೆ, ಅವ್ರ ಗಮನಕ್ಕೆ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಪ್ರತಿ ವಾರ ಕ್ಯಾಶ್ ಅಲ್ಲಿ ದುಡ್ಡು ತಗೊಳ್ಳೋದು ಒಂದು ಅಪರಾಧನೇ. ಎಲ್ಲಿ ಅಭಿವೃದ್ಧಿ ಬಂತಿದ್ರಲ್ಲಿ? ಇವರು ಲೋನ್ ಕೊಟ್ಟಿದ್ದು ಸ್ವಸಹಾಯ ಗುಂಪುಗಳಿಗೆ, SHG ಗ್ರೂಪ್ಗಳಿಗೆ ಬ್ಯಾಂಕ್ಗಳು ಸಾಲವನ್ನ ಉಳಿತಾಯದ ಅನುಪಾತದಲ್ಲಿ ಕೊಡಬೇಕು ಅಂತ ಹೇಳಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿದೆ. ಇವ್ರು ಹೇಳೋದು ನಾವು BC ಟ್ರಸ್ಟ್ ಅಂತ ಹೇಳಿ, BC ಟ್ರಸ್ಟ್ ಅಂದ್ರೆ ಬ್ಯಾಂಕ್ ಬಿಸಿನೆಸ್ ಕರೆಸ್ಪಾಂಡೆಂಟ್, ಅದರಲ್ಲಿ ಟ್ರಸ್ಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಇವ್ರು ಹೇಳ್ಕೊತಾ ಇದ್ದಾರೆ ಅದು ಒಂದು ಕಮಿಷನ್ ಏಜೆಂಟ್ ಅಂತ ಹೇಳಿದ್ರೆ ಇವ್ರು ನಾಚಿಕೆ ಮರ್ಯಾದೆ ಇಲ್ದವರು ಅಂತ ಜನ ಬೈತಾರ ಅಂತ ಹೇಳಿ ಇವರು ಟ್ರಸ್ಟ್ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಇಷ್ಟೇ. ಯಾಕಂದ್ರೆ ಬೇರೆ ಬೇರೆ ಡೆವಲಪ್ಮೆಂಟಲ್ ಮಾಡೆಲ್, ಸರ್ಕಾರಿ ಮಾಡೆಲ್ಗಳನ್ನ, ಯೋಜನೆಗಳನ್ನ ಕದಿಯೋದು ಒಂದು ಚಟ ಇವರಿಗೆ. ಇವ್ರು ಏನ್ ಮಾಡ್ತಾ ಇದ್ದಾರೆ, 3 ತಿಂಗಳಿಗೆ ಒಂದ್ಸರಿ ಕಟ್ಟಬೇಕಾಗಿರೋದನ್ನ ಪ್ರತಿ ವಾರ ಬಲವಂತವಾಗಿ ಕಟ್ಟುವುದೇ ಒಂದು ಅಪರಾಧ, ಆರ್ಥಿಕ, ಇಟ್ಸ್ ಅ ಫೈನಾನ್ಷಿಯಲ್ ಅಫೆನ್ಸ್. ಪ್ರತಿ ವಾರ ಮನೆಗೆ ಹೋಗಿ ದುಡ್ಡು ಕೇಳೋದು ಕೂಡ ಒಂದು ಅಪರಾಧ RBI ಪ್ರಕಾರ. RBI ಮಾಸ್ಟರ್ ಗೈಡ್ ನಲ್ಲಿ ಹೇಳ್ತದೆ, ಅವರಿಗೆ ತಪ್ಪದೆ ಯಾರು ಸಾಲ ಪಡೆದಿರ್ತಾರೆ ಆ ಬ್ಯಾಂಕಿನ ಪಾಸ್ಬುಕ್ ಅನ್ನ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಕೊಡಬೇಕು, ಕಡ್ಡಾಯವಾಗಿ ಕೊಡಬೇಕು ಅಂತ ಹೇಳ್ತಾರೆ. ಇವ್ರು ಕೊಡುವುದೇ ಇಲ್ಲ. ಯಾರು ಸಾಲವನ್ನ ಕಟ್ತಾರೆ 3 ತಿಂಗಳಿಗೆ ಒಂದ್ಸಾರಿ ನೆನಪಿಟ್ಕೊಳ್ಳಿ, 3 ತಿಂಗಳಿಗೆ ಒಂದ್ಸಾರಿ ಕಟ್ತಾರೆ, ಅವ್ರ ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗಬೇಕು ಅಂತ ಇದೆ. 64 ಲಕ್ಷ ಜನ ತಗೊಂಡಿದೀವಿ ಅಂತ ಇವ್ರು ಹೇಳ್ಕೊತಾರೆ. 64 ಲಕ್ಷ ಜನದಲ್ಲಿ ಒಬ್ಬರ ಸಿಬಿಲ್ ಸ್ಕೋರ್ ಪ್ರತಿ ವಾರ ಕಟ್ಟಿದ್ರು ಕೂಡ 1 ಪಾಯಿಂಟ್ ಕೂಡ ಇನ್ಕ್ರೀಸ್ ಆಗಿಲ್ಲ ಸಿಬಿಲ್ ಸ್ಕೋರ್. 64 ಲಕ್ಷದ ಈ ರಾಜ್ಯದ 64 ಲಕ್ಷ ದುಡಿಯುವ ವರ್ಗವನ್ನ ಅಂಗವಿಕಲರನ್ನಾಗಿ ಮಾಡಿಬಿಟ್ಟಿದ್ದಾರೆ, ಸಂಪೂರ್ಣವಾಗಿ ಫಿನಾನ್ಷಿಯಲಿ ಹ್ಯಾಂಡಿಕ್ಯಾಪ್ಡ್. ಅಪರಾಧ ಅಲ್ವಾ ಇದು? ಮನೆಗೆ ಹೋಗಿ ಕೆಟ್ಟ ಕೊಳಕ ಬೈತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೊಳಕ ಬೈತಾರೆ. ಅವರ ಹೆಂಡತಿ ಮಕ್ಕಳನ್ನು ಕೂಡ ಬಿಡೋದಿಲ್ಲ. ನಮ್ಮ ಹೆಂಡತಿ ಮಕ್ಕಳನ್ನ ಕೆಟ್ಟದಾಗಿ ಬೈತಾ ಇರ್ತಾರೆ. ಮನೆಗೆ ಹೋಗಿ ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ಬಾಟಲ್ ತಗೊಂಡು ಹೊಡೆದಿದ್ದಾರೆ, ಮಲಗಿಕೊಂಡು ದುಡ್ಡು ಕಟ್ಟು ಅಂತ ಹೇಳಿದ್ದಾರೆ, ಅವಮಾನ ಮಾಡಿದ್ದಾರೆ, ನಡು ರಸ್ತೆಯಲ್ಲಿ ನಿಂತ್ಕೊಂಡು ಬೈದಿದ್ದಾರೆ. ಅದು ನಮ್ಮ ಹಿಂದೂಗಳ ದೇವರು ಮಂಜುನಾಥ ಸ್ವಾಮಿಯ ಫೋಟೋವನ್ನ ಇಟ್ಕೊಂಡು ಬೈದಿದ್ದಾರೆ. ಅಪರಾಧ ಅಲ್ವಾ ಇದು? ಅಭಿವೃದ್ಧಿನ ಇದು? ಮೊನ್ನೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಿಂದ ಒಂದು ಕುಟುಂಬ ಅಂತವ್ 1000 ಕುಟುಂಬ ಬಂದಿದೆ, ಗುಳೆ ಎದ್ದು ಬಂದಿದೆ. ಇವರು ಕಾಟ ತಡಿಲಾರದೆ ಅವರ ಪಾಸ್ಬುಕ್ ಅಲ್ಲಿ ಬರೆದಿದೆ ಏನಂತ ಹೇಳಿದ್ರೆ, ದುಡ್ಡು ಟ್ರಾನ್ಸ್ಫರ್ ಆಗಿದ್ದು ಅದರಲ್ಲಿದೆ SKDRDP, ಪಾಸ್ಬುಕ್ ಅಲ್ಲೇ ಇದೆ SKDRDP ಇಂದ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿ. ಆದ್ರೆ ಈ ಹುಸಿ ದೇವಮಾನವರು ಹೇಳ್ತಾರೆ ಒಂದು ಟಿವಿ ಚಾನೆಲ್ ನಲ್ಲಿ, ಬ್ಯಾಂಕಿನಿಂದ ನೇರವಾಗಿ ನಾವು ಸಾಲ ಕೊಡಿಸುವುದು ಅಂತ ಹೇಳಿ ನ್ಯೂಸ್ 18 ಟಿವಿ ಚಾನೆಲ್ ನಲ್ಲಿ ಹೇಳ್ತಾರೆ. ಬ್ಯಾಂಕಿನಿಂದ ನೇರವಾಗಿ ಸಾಲ ಕೊಟ್ರೆ ಸ್ವಾಮಿ, ಅಮೌಂಟ್ ಟ್ರಾನ್ಸ್ಫರ್ಡ್ ಫ್ರಮ್ SKDRDP ಅಂತ ಹೇಗೆ ಬಂತು? ಅಪರಾಧ ಅಲ್ವಾ ಇದು? ಫ್ರಾಡ್ ಅಲ್ವಾ ಇದು? 420 ಅಲ್ವಾ ಇದು? ಆ ಹುಸಿ ದೇವಮಾನವ ಹೇಳ್ತಾ ಇರುವಂತಹ ಹಸಿ ಸುಳ್ಳುಗಳನ್ನ ಪ್ರಚಾರ ಮಾಡೋದು ದಯವಿಟ್ಟು ಬಿಟ್ಟುಬಿಡಿ. ಟಿವಿ ಚಾನೆಲ್ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಟಿವಿ ಚಾನೆಲ್ ಅವ್ರಿಗೆ, ಪತ್ರಿಕೆಯವ್ರಿಗೆ, ದೊಡ್ಡ ಪತ್ರಿಕೆಯವ್ರಿಗೆ ಅವ್ರದ್ದು ಇಂಟರ್ವ್ಯೂ ತಗೊಳ್ಳೋದು, ದೊಡ್ಡದಾಗಿ ಅವ್ರ ಬಗ್ಗೆ ಹಸಿ ಸುಳ್ಳುಗಳನ್ನ ಪ್ರಚಾರ ಮಾಡೋದು ಬಿಡಿ. ಈ ಇಡೀ ಕರ್ನಾಟಕ ಶಾಂತಿ ನೆಮ್ಮದಿಯಿಂದ ಇರ್ತದೆ. ಹೇಳೋದಕ್ಕೆ ಬಹಳ ಇದೆ. ನಾನು ಎಲ್ರಿಗೂ ವಿನಂತಿ ಮಾಡ್ಕೊತಾ ಇದ್ದೀನಿ. ನಾನು ದುರಹಂಕಾರದಿಂದ ನಾವು ಸಿಟ್ಟಲ್ಲಿ ಮಾತಾಡಬಹುದು ನಾವು, ಆದ್ರೆ ನಮಗೆ ಸೌಜನ್ಯ ಹೋರಾಟದ ಒಂದು ನಿಯಮ ಇದೆ. ಅಹಂಕಾರ ದುರಹಂಕಾರವನ್ನು ಬಿಟ್ಟು ಇರ್ಬೇಕು ನಾವು ಚಾನೆಲ್ಗಳಿಗೂ ಕೂಡ ಹೇಳ್ತಾ ಇದ್ದೀವಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮ ಜೊತೆಗೆ ನಾವು ಸೌಜನ್ಯ ಹೋರಾಟಗಾರರು ಕೂಡ ಕೈ ಜೋಡಿಸ್ತೀವಿ. ನಮಗೆ ನೀವು ನಮ್ಮ ಪ್ರಚಾರ ಕೊಡುವ ಅವಶ್ಯಕತೆ ಇಲ್ಲ, ನಮಗೆ ಯಾವ ಪ್ರಚಾರನೂ ನಮಗೆ ಬೇಡ ನಿಮ್ಮಿಂದ. ಆದರೆ ದಯವಿಟ್ಟು ವರದಿಗಳನ್ನ ಕೊಡಿ. ನಾವು ವರದಿ ಮಾಡ್ತಾ ಇದೀವಿ, ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ವರದಿಗಳನ್ನ ಕೊಡ್ತಾ ಇದೀವಿ, ಪ್ರಿಪೇರ್ ಮಾಡ್ತಾ ಇದೀವಿ, ಇಂಟೆಲಿಜೆನ್ಸ್ ಕೊಡ್ತೀವಿ, ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ SP ಗಳಿಗೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಎಲ್ಲವೂ ಕೂಡ ಹಿಂದೆನೂ ಕೊಟ್ಟಿದ್ದೀವಿ, ನ್ಯಾಯಾಲಯಕ್ಕೆ ಇನ್ನು ಮುಂದೇನು ಕೂಡ ಕೊಡ್ತೀವಿ.
ಚಾಮರಾಜನಗರದಲ್ಲಿ ಬರೀ 100 ಕುಟುಂಬಗಳು ಹೋಗಿಲ್ಲ, 2,000 ಜನ ಗುಳೆ ಹೋಗಿದ್ದಾರೆ. 2,000 ಜನ, ಅನೇಕ ಜನ ಸತ್ತು ಹೋಗಿದ್ದಾರೆ, ಸುಸೈಡ್ ಮಾಡ್ಕೊಂಡಿದ್ದಾರೆ. ಭಯಂಕರವಾದಂತ ಪರಿಸ್ಥಿತಿ ರಾಜ್ಯದಲ್ಲಿದೆ. ಚಾಮರಾಜನಗರ ಒಂದೇ ಅಲ್ಲ, ಈ ರಾಜ್ಯದ ಪ್ರತಿ ಗ್ರಾಮಗಳಲ್ಲಿ ಆ ಪರಿಸ್ಥಿತಿ ಇದೆ. ಭಯಂಕರವಾದಂತಹ ಪರಿಸ್ಥಿತಿ ಇದೆ. ಸುಸೈಡ್ ಮಾಡ್ಕೊಂಡ್ರೆ ನೋಟ್ ಆಗುದೇನೇ ಇಲ್ಲ, ಮಾಡೋದೇನೇ ಇಲ್ಲ. ಇವ್ರು ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿಬಿಡ್ತಾರೆ, ಸರ್ ಅದನ್ನ ನೋಟ್ ಮಾಡ್ಕೊಳಕ್ ಹೋಗ್ಬೇಡಿ ಅಂತೇಳಿ. ಏನೋ ಒಂದು ಸುಳ್ಳು ಸುದ್ದಿ ಹಾಕಿ ಗಂಡ ಹೆಂಡತಿ ಜಗಳ, ಆಸ್ತಿ ವಿವಾದ ಆಗಿ, ಅಥವಾ ವಿಷ ಕೊಡದ್ ಸತ್ತ, ಏನೇನೋ ಒಂದು ಹಾಕಿ ಬಿಡ್ತಾರೆ. ಆದ್ರೆ ಸಾಲದಿಂದ ಅಂತ ಪೊಲೀಸರು ಕೂಡ ಹಾಕ್ತಾ ಇಲ್ಲ. ಆದ್ರೆ ಚಾಮರಾಜನಗರದಲ್ಲಿನೇ 1,000ಕ್ಕಿಂತ ಹೆಚ್ಚು ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ. ಬರೀ ಚಾಮರಾಜನಗರ ಒಂದು ಜಿಲ್ಲೆಯಲ್ಲಿ. ಇಡೀ ರಾಜ್ಯದ ವ್ಯಾಪ್ತಿ ನೋಡಿದರೆ ಎಷ್ಟು ಭಯಂಕರ ಇದೆ ನೋಡಿ. ಇದನ್ನ ಈ ರಾಜ್ಯದ ಆಡಳಿತ ವ್ಯವಸ್ಥೆ, ಸರ್ಕಾರ ಗಮನಿಸಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರು, ಖುಷಿ ಆಯ್ತು ಹೇಳಿಕೆ ಕೊಟ್ಟಿದ್ದಕ್ಕೆ. ಆದ್ರೆ ನೋಡ್ರಿ, ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೋಬೇಕು. ಅಹಿಂದ ನಾಯಕರು ಸಿದ್ದರಾಮಯ್ಯನವರು, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ, ಈ ಮೀಟರ್ ಬಡ್ಡಿ ದಂಧೆಯಿಂದ ಕಂಗೆಟ್ಟವ್ರು ಯಾರು? ಬೀದಿಗೆ ಬಂದವರು ಯಾರು? ಆತ್ಮಹತ್ಯೆ ಸುಸೈಡ್ ಮಾಡ್ಕೊಂಡವರು, ನೇಣಿಗೆ ಶರಣಗದವರು ಯಾರು? ಯಾವ ವರ್ಗ? ದುಡಿಯುವ ಇದೇ ಹಿಂದುಳಿದ ದಲಿತ ವರ್ಗಗಳು, ದುಡಿಯುವ ಹಿಂದುಳಿದ ವರ್ಗದವರು. ಬರೀ ಈ ಒಂದು 16 ಜನ ಚಾನಲ್ನವ್ರು ಕೇಳಿದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಚಾನಲ್ನವರು ಬೇಷ್ ಅನ್ಬೇಕು. ಮುಖ್ಯಮಂತ್ರಿಗಳ ಮುಂದೆನೆ ಮೈಕ್ ಹಿಡಿದುಕೊಂಡು ಮೈಕ್ರೋ ಫೈನಾನ್ಸ್. ಆದರೆ ಬರೀ ಒಂದು ಹೇಳಿಕೆ ಕೊಟ್ಟರೆ ಸಾಕಾಗುವುದಿಲ್ಲ, ಅದು ಕಾರ್ಯರೂಪಕ್ಕೆ ಬರಬೇಕು. ಒಂದು ವೇಳೆ ಈ ರಾಜ್ಯದ ದುಡಿಯುವ ವರ್ಗ, ಅತಿ ದೊಡ್ಡ ದುಡಿಯುವ ವರ್ಗ ಅಹಿಂದ ವರ್ಗ, ಬ್ಯಾಕ್ವರ್ಡ್ ಕಮ್ಯುನಿಟೀಸ್, ದಲಿತರು, ಹಿಂದುಳಿದ ವರ್ಗದವರು ಏನಾದರೂ ಬದುಕಬೇಕು, ಅವರ ಭವಿಷ್ಯ ರೂಪಿಸಬೇಕು ಅಂತ ಹೇಳಿದ್ರೆ ಈ ಧರ್ಮಸ್ಥಳ ಹೆಸರಿನಲ್ಲಿ ಆಗ್ತಾ ಇರುವಂತಹ ಲೂಟಿಯನ್ನ ಅದನ್ನು ನೀವು ನಿಲ್ಲಿಸಲೇಬೇಕು. ಬರೀ ಒಂದು ಹೇಳಿಕೆ ಕೊಟ್ಟರೆ ಸಾಕಾಗುವುದಿಲ್ಲ. ಇನ್ನು ಮೇಲೆ ನಾವು ನಿರ್ಧಾರ ಮಾಡಿದೀವಿ, ನೀವು ಎಲ್ಲೆಲ್ಲಿ ಈ ರಾಜಕೀಯ ನೇತಾರರು ಹೋಗ್ತೀರಿ, ಯಾವುದೇ ಪಕ್ಷದವರು ಇರಬಹುದು, ಬರೀ ಒಂದು ಹೇಳಿಕೆ ಕೊಟ್ಟರೆ ಸಾಕಾಗುವುದಿಲ್ಲ. ಅಲ್ಲೆಲ್ಲೆಲ್ಲ ಕಪ್ಪು ಬಾವುಟ ಪ್ರದರ್ಶನವನ್ನ ಇನ್ನು ಮೇಲೆ ಪ್ರಾರಂಭ ಆಗುತ್ತೆ. ನೆನಪಿಟ್ಕೊಳ್ಳಿ, ಇದನ್ನ ನಾವು ಸುಮ್ಮನೆ ಬಿಡುವುದಿಲ್ಲ. ಇದನ್ನ ಇವರು ಪ್ರಚಾರ ಮಾಡ್ತಾ ಇದ್ದಾರೆ. ಮೊನ್ನೆ ಹೈಕೋರ್ಟ್ ಅಲ್ಲಿ ಏನೋ ಇದನ್ನಾಯ್ತು. ನಾನು ಪೂರ್ತಿಯಾಗಿ ಹೈಕೋರ್ಟ್ ಅಲ್ಲಿ ಹಾಲ್ ಅಲ್ಲಿ ನಾನು ನಿಂತ್ಕೊಂಡವನು. ಎಷ್ಟು ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ ಈ ಧರ್ಮಸ್ಥಳ ಹೆಸರಿನ ಈ ಧರ್ಮೋದ್ಯಮಿಗಳು ಅಂತ ಹೇಳಿದ್ರೆ, ಅವರ ಟೀಮ್ ಏನಿದೆ ಎಲ್ಲಾ ಈ ಪ್ರತಿನಿಧಿಗಳು ಹೇಳಿ ಸ್ಟೇಟಸ್ ಅಲ್ಲಿ ಹಾಕೊಂಡಿದ್ದಾರೆ. ಅಪ್ಪಟ ಸುಳ್ಳು. ಏನಂತ ಹೇಳಿದ್ರೆ, ಈ SKDRDP ವಿರುದ್ಧ ಏನು ಮಾತಾಡಬಾರದು ಅಂತ ಹೈಕೋರ್ಟ್ ಆದೇಶ ಆಗಿದೆ ಅಂತ ಹೇಳಿ. ಆ ನಂತರ ಒಂದು ಬೇಸರದ ಸಂಗತಿ ಅಂತ ಹೇಳಿದ್ರೆ, ಈ ಪತ್ರಿಕೆಯವರು ಕೂಡ ಅದನ್ನೇ ಬರೆದು ಬಿಟ್ಟಿದ್ದಾರೆ. ಆದೇಶ ಕಾಪಿ ಸಿಗ್ತಾ ಯಾರಿಗಾದರೂ? ಈ ಟಿವಿ ಚಾನಲ್ ಪತ್ರಿಕೆಯವರು ಬರೆದಿದ್ದಾರೆ, ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ, ನಮ್ರವಾಗಿ ನಾನು ಕೇಳ್ತಾ ಇದ್ದೀನಿ, ಆದೇಶ ಕಾಪಿ ಇಲ್ಲದೆ ನೀವು ಹೆಂಗೆ ಹಾಕಿದ್ರಿ ಅದನ್ನ? ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಬೈಬಾರ್ದು ಅಂತ ಹೇಳಿದ್ದಾರೆ. ಹೌದು, ಅದ್ರ ಜೊತೆಗೆ ಇನ್ನೂ ಹೇಳಿದ್ದಾರೆ. ಏನಂತ? ಒಂದು ವೇಳೆ ಮಹೇಶ್ ಶೆಟ್ಟಿ ಅವರು ನೊಂದಿದ್ರೆ, ಈ ಕುಟುಂಬದಿಂದ, ಈ ವ್ಯಕ್ತಿಯಿಂದ ನೊಂದಿದ್ರೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬಹುದು, ಅದಕ್ಕೆ ಅವಕಾಶ ಇದೆ ಅಂತ ಸ್ವತಃ ಹೈಕೋರ್ಟ್ ಹೇಳಿದೆ. ನಾವು ಯಾಕೆ ಸುಮ್ಮನೆ ಇದೀವಿ ಅಂತ ಹೇಳಿದ್ರೆ, ಆದೇಶ ಕಾಪಿ ಬರಲಿ, ರೈಟಿಂಗ್ ನಲ್ಲಿ ಬರಲಿ. ಯಾಕಂತ ಹೇಳಿದ್ರೆ ಡಿಕ್ಟೇಷನ್ ಮಾಡಿದ್ದಾರೆ. ಡಿಕ್ಟೇಷನ್ ಮಾಡಿದ್ದನ್ನೇ ಇವ್ರು ಹೇಳಿದ್ದನ್ನೇ ಏನೋ ಹೇಳಿಬಿಟ್ರಿ ನೀವು. ಇನ್ನೂ 2 ಅತ್ಯಂತ ಒಳ್ಳೆ ಪಾಯಿಂಟ್ ಹೇಳಿದ್ದಾರೆ. ಆದೇಶ ಕಾಪಿ ಬಂದ ಮೇಲೆ ನಾನು ಮಾತಾಡ್ತೀನಿ. ದಯವಿಟ್ಟು ಇವ್ರು ಆದೇಶ ಕಾಪಿ ಇಲ್ಲದೆ ಹೆಂಗೆ ಸ್ವಾಮಿ ನೀವು ಇದನ್ನ ಮಾಡ್ತೀರಾ? ಅಥವಾ ನೀವು ವರದಿಗಾರರು ಇದ್ರ ಅಲ್ಲಿ, ನಿಮ್ಮ ಪತ್ರಿಕೆಯ ವರದಿಗಾರರು ಹೈಕೋರ್ಟ್ ನಲ್ಲಿ ಇದ್ದು ಅವರು ಡಿಕ್ಟೇಷನ್ ಅನ್ನ ನೋಟ್ ಮಾಡ್ಕೊಂಡು ಹೇಳಿದ್ರೆ ಎಸ್ ಒಪ್ಕೊಳ್ಳೋಣ. ಆದ್ರೆ ಇವ್ರು ಹೇಳಿದ್ರು ನೀವು ಬರೆದ್ರಿ, ಪತ್ರಿಕೋದ್ಯಮಕ್ಕೆ ಕೆಟ್ಟ ಹೆಸರಲ್ವಾ ಇದು? ನಾನು ನಿಮ್ಗೆ ಟೀಕೆ ಮಾಡ್ತಾ ಇಲ್ಲ ಸರ್, ನಾವು ಟೀಕೆ ಮಾಡ್ತಾ ಇಲ್ಲ, ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಆನಂತರ ತುಂಬಿದ ಕೋರ್ಟ್ನಲ್ಲಿ ಸ್ವತಃ ನ್ಯಾಯಾಧೀಶರು ಹೇಳ್ತಾರೆ, ಸಾರಿ ನ್ಯಾಯಮೂರ್ತಿಗಳು, ಟೆಕ್ನಿಕಲಿ ಸ್ವಲ್ಪ ನಂದು ಹೆಚ್ಚು ನ್ಯಾಯಾಧೀಶರು ನ್ಯಾಯಮೂರ್ತಿ ಅನ್ನೋದು ಹೇಳೋದ್ರಲ್ಲಿ ಜಸ್ಟಿಸ್ ಕೋರ್ಟ್ ಹಾಲ್ ನಂಬರ್ 9 ಜಸ್ಟಿಸ್ ದೇವದಾಸ್ ಅವರು ಹೇಳ್ತಾರೆ, ಶ್ರೀಯುತ ದೇವದಾಸ್ ಅವರು, ವಿತ್ ಆಲ್ ರೆಸ್ಪೆಕ್ಟ್ ನಾನು ಹೇಳ್ತಾ ಇದ್ದೀನಿ, ಅಪಾಲಜಿ ನೀವು ಲೆಟರ್ ಕೇಳಬೇಕು ಅಂತ ಹೇಳೋದು ಎಷ್ಟು ಸರಿ? ಇವರಿಗೆ ಬೈಬಾರ್ದು ಅಂತ ಅಪಾಲಜಿ ಕೊಡಿ ಅಂತ ಹೇಳೋದು ಎಷ್ಟು ಸರಿ? ಇವರ ಮೇಲೆ ಒಂದು ಕಡಿಮೆ ಅಂದ್ರೆ ಈಗ ಒಂದು 40 NCR ಆಗಿದೆ, ಅದು ತಮಗೆ ಗೊತ್ತಿದೆಯಾ? ನ್ಯಾಯಾಲಯಕ್ಕೆ ಗೊತ್ತಿಲ್ವಾ? ಆನೆ ಮಾವತನ ಕೇಸು ಇವ್ರ ಮೇಲೆ ಏನಿದೆ, ಸ್ವತಃ ಇವ್ರ ಹೆಸರು ಬರೆದು ಕೊಟ್ಟಿದ್ದಾರೆ.
ನಾವು ಸರ್ಕಾರ ಕೇಳೋದು ತಪ್ಪ ಹಾಗಿದ್ರೆ ಪ್ರತಿಭಟನೆ ಮಾಡೋದು ತಪ್ಪ. ಸರ್ಕಾರದ ಮುಂದೆ ಹೋಗಿ ನಾವು ಕೇಳಲೇಬಾರದು ಆ ನ್ಯಾಯಕ್ಕಾಗಿ ಇವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳಿ. ನಾವು ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ತೀವಿ. ಮೊನ್ನೆ ದಿನೇಶ್ ಅಮೀನ್ ಮಟ್ಟು ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಏನಂತ ಹೇಳಿದ್ರೆ ನ್ಯಾಯಾಲಯದಲ್ಲಿರುವಂತಹ ಕರಪ್ಷನ್ ಅನ್ನ ಪ್ರಶ್ನೆ ಮಾಡಿದ್ದಾರೆ. ಎಲ್ಲಿ ಹೋಗ್ತಾ ಇದೆ ನ್ಯಾಯಾಲಯಗಳು ಅಂತ ಹೇಳಿ. ಬರೀ ನಾವಿಷ್ಟೇ ಅಲ್ಲ, ದಿನೇಶ್ ಅಮೀನ್ ಮಟ್ಟು ಅವರು ಒಬ್ಬರೇ ಅಲ್ಲ, ಅಥವಾ ನಾವಿಷ್ಟೇ ಅಲ್ಲ, ಸ್ವತಃ ಸಿಜೆಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರೇ ಹೇಳಿದ್ದಾರೆ. ನ್ಯಾಯಾಲಯದಲ್ಲಿರುವಂತಹ ಕರಪ್ಷನ್ಗಳ ಬಗ್ಗೆ ಪುಸ್ತಕಗಳು ಬಂದಿದೆ, ಆರ್ಟಿಕಲ್ಗಳು ಬಂದಿದೆ, ನ್ಯಾಷನಲ್ ಲೆವೆಲ್ ಆರ್ಟಿಕಲ್ ಬಂದಿದೆ, ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಆರ್ಟಿಕಲ್ಗಳು ಬಂದಿದೆ. ಭಾರತದ ನ್ಯಾಯಾಲಯಗಳಲ್ಲಿ ಯಾವ ರೀತಿ ಕರಪ್ಷನ್ ನಡೀತಾ ಇದೆ, ಅದರಲ್ಲಿ ನ್ಯಾಯಾಧೀಶರು ಇರಬಹುದು, ಕ್ಲೆರಿಕಲ್ಗಳು ಇರಬಹುದು, ಯಾರಾದರೂ ಇರಬಹುದು. ನಾವು ಪ್ರತಿಯೊಂದನ್ನು ಕೂಡ ಪ್ರಶ್ನೆ ಮಾಡ್ತೀವಿ. ಪ್ರಜಾಪ್ರಭುತ್ವದ ಆಶಯಗಳಿಗೆ ಧಕ್ಕೆ ಆದರೆ, ಸಂವಿಧಾನದ ಆಶಯಗಳಿಗೆ ಧಕ್ಕೆ ಆದರೆ ಖಂಡಿತ ಪ್ರಶ್ನೆ ಮಾಡ್ತೀವಿ ನಾವು. ಯಾಕಂತ ಹೇಳಿದ್ರೆ ಇವ್ರು ಹೇಳ್ತಾರೆ ನೀವು ಕಾನೂನು ರೀತಿ ಮಾತ್ರ ಹೋಗಿ ಅಂತ ಹೇಳಿ. ಕಾನೂನು ಕೆಲಸ ಮಾಡಲಿಲ್ಲ ಅಂದ್ರೆ ಇನ್ನೇನ್ ಮಾಡಬೇಕು ನಾವು? ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇವ್ರಾಗೆ ಕಂಪ್ಲೇಂಟ್ಲೇ ತಗೊಳ್ಳೋದಿಲ್ಲ, ಮತ್ತಿನ್ನೇನ್ ಮಾಡಬೇಕು ಪ್ರತಿಭಟನೆ ಮಾಡಿದೆ ಹೇಳಿ? ಸಂವಿಧಾನಕ್ಕೆ ಹಕ್ಕಲ್ವ ನಮ್ದು? ಅನ್ಯಾಯ ಆದ್ರೆ ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬ ನಾಗರಿಕರ ಹಕ್ಕದು. 96 ಜನ ಹೆಣ್ಮಕ್ಳು ನೇತ್ರಾವತಿ ತೀರದಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ. ಧರ್ಮಸ್ಥಳಕ್ಕೆ ಬಂದಂತವರು ಮಿಸ್ಸಿಂಗ್ ಇನ್ನೂ ಕೂಡ ಗೊತ್ತಿಲ್ಲ ಎಲ್ಲಿ ಹೋಗಿದ್ದಾರೆ ಅಂತೇಳಿ. ಬರೀ ಒಂದು 10 ವರ್ಷದಲ್ಲಿ. ಇನ್ನು ಅದಕ್ಕಿಂತ ಹಿಂದೆ ಎಷ್ಟಾಗಿದೆ ಯಾರಿಗೂ ಗೊತ್ತು. 464 ಹೆಣಗಳು ಬಿದ್ದಿದೆ. 464 ಹೆಣಗಳು ಯಾವುದೇ ತನಿಖೆ ಆಗಿಲ್ಲ, ಎಲ್ಲ ಯುಡಿಆರ್. ಪ್ರಶ್ನೆ ಮಾಡಬಾರ್ದ ಸರ್ಕಾರಕ್ಕೆ? ಜೋಗದ ಗುಂಡಿಯಲ್ಲಿ ಒಂದು ಆತ್ಮಹತ್ಯೆ ಮಾಡಿಕೊಂಡ್ರೆ ಒಂದು ದೊಡ್ಡದಾಗಿ ಒಂದು ವಾರ ಬಂದ್ ಮಾಡ್ತೀರಿ. ಯಾವ್ದಾದ್ರು ಒಂದು ಫಾಲ್ಸ್ ಅಲ್ಲಿ ಒಂದು ಸುಸೈಡ್ ಅಥವಾ ಕಾಲ್ ಜಾರಿ ಬಿದ್ರೆ ಒಂದು ವಾರ ಫಾಲ್ಸ್ ಬಂದ್ ಮಾಡ್ತೀರಿ, ಅಥವಾ ಯಾವುದೇ ಪ್ರವಾಸಿ ತಾಣದಲ್ಲಿ ಸತ್ರೆ. 464 ಹೆಣಗಳು ಬಿದ್ದು ಯಾವುದೇ ತನಿಖೆ ಆಗಲಿಲ್ಲ. ಉಗ್ರಪ್ಪ ವರದಿ ಇದೆ, ಉಗ್ರಪ್ಪನವರ ವರದಿಯಲ್ಲಿದೆ ತನಿಖೆ ಆಗಬೇಕು ಅಂತ ಹೇಳಿ. ಮಹಿಳಾ ಆಕ್ಟಿವಿಸ್ಟ್ಗಳು ಕೂಡ ಹೇಳಿದ್ದಾರೆ ತನಿಖೆ ಆಗಬೇಕು ಅಂತ ಹೇಳಿ. 300 ಹೆಣ್ಣುಮಕ್ಕಳು ಅನುಮಾನಾಸ್ಪದವಾಗಿ ಸತ್ತಿದ್ದಾರೆ. ಅಲ್ಲಿ 464ನಲ್ಲಿ 300 ಹೆಣ್ಣುಮಕ್ಕಳು ಅನುಮಾನಾಸ್ಪದವಾಗಿ ಸತ್ತಿದ್ದಾರೆ. ಉಗ್ರಪ್ಪ ಅವರ ವರದಿಯಲ್ಲೇ ಇದೆ. ಪ್ರತಿಭಟನೆ ಮಾಡಬಾರ್ದ ನ್ಯಾಯಮೂರ್ತಿಗಳೇ? ನಾವು ಹೈಕೋರ್ಟಿಗೆ ಕೇಳ್ತಾ ಇದ್ದೀನಿ ನಾನು, ದಯವಿಟ್ಟು ಉತ್ತರ ಕೊಡಿ. ಪ್ರತಿಭಟನೆ ಮಾಡಬಾರ್ದ? ನ್ಯಾಯ ಕೊಡಿ ಅಂತ ಕೇಳಬಾರ್ದ? ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡಲಿಲ್ಲ ಅಂದ್ರೆ ಇನ್ಯಾರಿಗೆ ಕೇಳೋದ? ಪ್ರತಿಭಟನೆ ಮಾಡಲಿಲ್ಲ ಅಂದ್ರೆ ಇನ್ನೇನು ಮಾಡೋದ? ಬಾಯಿ ಮುಚ್ಚಕ್ಕಾಗೋದಿಲ್ಲ, ಜನಸಾಮಾನ್ಯರ ಬಾಯಿ ಮುಚ್ಚಕ್ಕಾಗೋದಿಲ್ಲ. ಅದು ತುಂಬಿದ ಕೋರ್ಟ್ ಹಾಲ್ನಲ್ಲಿ ಮಹೇಶ್ ಶೆಟ್ಟಿ ಯಾಕೆ ಬೈದ್ರು? ಏನಾದ್ರು ಬೈದ್ರ? ಜಡ್ಜ್ಗಳಿಗೆ ಬೈದಿದಾರ? ನೋಡಿದಿರ? ಎಲ್ಲಾದ್ರೂ ಹೆಸರು ತಗೊಂಡು ಬೈದಿದಾರ? ಅತ್ಯಾಚಾರಿಗೆ ಗಲ್ಲು ಆಗಬೇಕು ಅಂತ ಹೋರಾಟ ಮಾಡತಕ್ಕಂತಹ ನಾಯಕ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರಿಗೆ ಆ ಒಬ್ಬ ಜಡ್ಜ್ ಸಾಹೇಬರು ನಿನ್ನನ್ನೇ ಗಲ್ಲಿಗೇರಿಸ್ತೇನೆ ಅಂತ ಹೇಳ್ತಾರೆ. ನೋವು ಆಗೋದಿಲ್ವಾ? ಅತ್ಯಾಚಾರಿಗಳಿಗೆ ಗಲ್ಲಿಗೇರಿಸೋದು ಬಿಟ್ಟು ಅತ್ಯಾಚಾರಿಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರುವಂತಹ ಒಬ್ಬ ಹೋರಾಟಗಾರನಿಗೆ ಗಲ್ಲಿಗೇರಿಸ್ತೇನೆ ಅಂತ ಹಿಂದು ಮುಂದೆ ನೋಡದೆ ಮಾತಾಡುವಂತವ್ರ ಬಗ್ಗೆ ಮಾತಾಡಬಾರ್ದ ನಾವು? ಈ ದೇಶದಲ್ಲಿ ಸಂವಿಧಾನನೇ ಸುಪ್ರೀಂ. ಸಂವಿಧಾನಕ್ಕೆ ಏನಾದರೂ ವಿರೋಧವಾಗಿ ಮಾತಾಡಿದ್ರೆ ಖಂಡಿತ ಜೈಲಿಗೆ, ತಪ್ಪು ಮಾತಾಡ್ತಾ ಇದ್ರೆ ಖಂಡಿತ ನಮಗೆ ಜೈಲಿಗೆ ಹಾಕಿ ಸರ್, ನಾವು ಜೈಲಿಗೆ ಹೋಗ್ತೀವಿ. ಮಾತಾಡಬಾರ್ದು ಇದ್ರ ಬಗ್ಗೆ. ಹಸಿ ಸುಳ್ಳು ಹೇಳ್ತಾ ಇದಾರಲ್ಲ, ನೇರವಾಗಿ ಬ್ಯಾಂಕಿನಿಂದ ಸಾಲ ಕೊಡ್ತೀವಿ ಅಂತೇಳಿ ಟಿವಿ ಚಾನೆಲ್ ನಲ್ಲಿ ಹೇಳ್ತಾರೆ. ಪಾಸ್ಬುಕ್ ನಲ್ಲಿ ನೋಡಿದ್ರೆ ಇವ್ರದೇ ಟ್ರಸ್ಟ್ ಇಂದ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಲೂಟಿ ಅಲ್ವಾ ಇದು? ಅದನ್ನು ನಾವು ಕೇಳ್ತಾ ಇದ್ದೀವಿ. ಮಂಜುನಾಥ ಸ್ವಾಮಿ ಹೆಸರು ಇಟ್ಕೊಂಡು ಬಡ್ಡಿ ವಸೂಲು ಮಾಡೋದು ಅಪರಾಧ ಅಲ್ವಾ? BNS ನಲ್ಲಿ ಸೆಕ್ಷನ್ 354 ತೆಗೆದು ನೋಡಿ. ಮಾತಾಡಬಾರ್ದ ನಾವು? ಖಂಡಿತ ಮಾತಾಡ್ತೀವಿ. ಈ ನಿಮ್ಮ ಸುಳ್ಳು ಸ್ಟೇಟಸ್ಗಳಿಗೆ ನಾವು ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ವಿ ಡೋಂಟ್ ಕೇರ್. ಸುಳ್ಳು ಸ್ಟೇಟಸ್ ಹಾಕೊಳ್ಳೋದು ಅಲ್ಲರಿ. ನ್ಯಾಯಾಲಯದಲ್ಲಿ ಇನ್ನೂ ಆದೇಶ ಹೊರಗಡೆ ಬಂದಿಲ್ಲ. ರಿಟರ್ನ್ ಆರ್ಡರ್ ಇನ್ನೂ ಬಂದಿಲ್ಲ. ಹೆಂಗ್ ಬೇಕಂಗೆ ಪ್ರಚಾರ ಮಾಡ್ತಾ ಇದ್ದಾರೆ. ನ್ಯಾಯಾಲಯದ ಆದೇಶವನ್ನು ತಿರುಚೋದು ಅಪರಾಧ ಅಲ್ವಾ? ನ್ಯಾಯಾಲಯದ ಆದೇಶವನ್ನು ಸುಳ್ಳು ಅಪಪ್ರಚಾರ ಮಾಡಿ ಸ್ಪ್ರೆಡ್ ಮಾಡೋದು ಅಪರಾಧ ಅಲ್ವಾ? ಹಾಗಿದ್ರೆ ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ ಇವರು. ಸರ್ಕಾರ ಜಮೀನು ಇವರು ತಮ್ಮ ಹೇಳಿದ ಏನೋ ಅದು ಭೂರಹಿತ ಕೃಷಿ ಕಾರ್ಮಿಕ ಅಂತೇಳಿ 7.5 ಎಕರೆ ಲೂಟಿ ಮಾಡ್ಕೊಂಡು ಬಿಟ್ಟ ಇವ್ರ ತಮ್ಮ. ಅದಕ್ಕೆ ಇವರೇ ಬರೀತಾರೆ, ಹೌದು ಇವನು ನನ್ನ ತಮ್ಮ ಭೂರಹಿತ ಕೃಷಿ ಕಾರ್ಮಿಕ, ಐ ಹ್ಯಾವ್ ನೋಟೆಡ್. ಇದೇ ದಾಖಲೆ.
ಅರುಣ್ ಬೋಳಿಯಾರ್ ಅವ್ರದ್ದು 400 ಮರಗಳನ್ನ ಟ್ಯಾಪಿಂಗ್ ಬಂದಂತಹ ರಬ್ಬರ್ ಮರಗಳನ್ನ ಕತ್ತರಿಸಾಕಿದ್ರು. ಎಂ ಬಿ ಕರಿಯ ಅವ್ರ ಹೆಸರಿನಲ್ಲಿ ಅಲಾಟ್ ಆಗಿದ್ದಂತಹ ಪೆಟ್ರೋಲ್ ಬಂಕ್ ಅನ್ನ ನುಂಗಿ ನೀರು ಕುಡಿದ್ರು. ಈಗ ಅವ್ರದೇ ಒಬ್ಬ ದಲಿತರ ಹೆಸರಿನಲ್ಲಿ ಇದ್ದಂತಹ ಎಂ ಬಿ ಕರಿಯ ಅವ್ರ ಹೆಸರಿನಲ್ಲಿ ಸರ್ಕಾರದಿಂದ ಅಲಾಟ್ ಆಗಿದ್ದಂತ ಪೆಟ್ರೋಲ್ ಬಂಕ್ ಅನ್ನ ಬರೀ 150 ರೂಪಾಯಿ ಕೊಟ್ಟು ಆ 150 ರೂಪಾಯಿ ಅವ್ರು ಮತ್ತು ವಾಪಸ್ ಉಂಡಿಗೆ ಹಾಕಿ ಬಂದ್ರು. ಅವರು ತಪ್ಪಲ್ವಾ ಇದು? ಕೇಳಬಾರ್ದ? ಸುಮ್ಮನೆ ಕುತ್ಕೋಬೇಕಾ? ನ್ಯಾಯಾಧೀಶರು ಮಾತಾಡಬೇಕು, ಹೈಕೋರ್ಟ್ನವ್ರು ಹೇಳಬೇಕು, ಇದಕ್ಕೆ ಉತ್ತರ ಕೊಡಬೇಕು. ಸಂವಿಧಾನ ವಿರುದ್ಧವಾಗಿ ನಾವು ಮಾತಾಡ್ತಾ ಇಲ್ಲ, ಕಾನೂನಿನ ಏನೋ ನ್ಯಾಯಾಧೀಶರು ವಿರುದ್ಧನೂ ಅಲ್ಲ. ಆದ್ರೆ ನ್ಯಾಯಾಧೀಶರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೇನ್ ಮಾಡಬೇಕು? ತುಂಬಿದ ಇದರಲ್ಲಿ ನೀನು ಅಪಾಲಜಿ ಬರೆದು ಕೊಡು ಅಂತ ಹೇಳಿದ್ರೆ ಇನ್ನೇನ್ ಮಾಡಬೇಕು? ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ಏನೋ ಜೋರಾಗಿ ಪ್ರಭಾವಿಗಳಿದ್ದಾರೆ, ದೊಡ್ಡ ವ್ಯಕ್ತಿಗಿದ್ದಾರೆ, ಸಾಕಷ್ಟು ದುಡ್ಡಿದೆ, ಖಂಡಿತ ಸೌಜನ್ಯ ಹೋರಾಟಗಾರರು ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ. ಇವತ್ತು ಇಡೀ ಮೀಟರ್ ಬಡ್ಡಿ ದಂಧೆ ಇಷ್ಟೊಂದು ವ್ಯಾಪಕವಾಗಿ ಇಡೀ ದೊಡ್ಡ ಮಟ್ಟದ ಚಳವಳಿ ನಡೀತಾ ಇದೆ ಅಂತ ಹೇಳಿದ್ರೆ ಸೌಜನ್ಯ ಹೋರಾಟಗಾರರ ಒಂದು ಏನು ಪಾತ್ರ, ಒಂದು ಶ್ರಮ, ಇದನ್ನ ನಾವು ಅಂತ್ಯ ಕಾಣಿಸ್ತೇವೆ. ಇದನ್ನ ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ, ಗೃಹ ಸಚಿವರಿಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ಇವರು ಪರವಾಗಿ ನಿಂತ್ಕೊಳ್ಳಕ್ ಹೋಗಬೇಡಿ. ಯಾರ್ಯಾರು ಇವರು ಪರವಾಗಿ ನಿಂತ್ಕೊಂಡಿದ್ದಾರೆ ಎಲ್ಲರೂ ಕೂಡ ಸರ್ವನಾಶ ಆಗಿದ್ದಾರೆ. ರಾಜಕೀಯವಾಗಿ ಪೂರ್ತಿಯಾಗಿ ನಿರ್ನಾಮ ಆಗ್ತಾ ಇದ್ದಾರೆ. ಅದಕ್ಕೆ ರಾಜ್ಯದ ಜನತೆಗೂ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಸಂಘದಿಂದ ಸಾಲ ತಗೊಂಡು ಗ್ರಾಮಗಳಲ್ಲಿ ಜಗಳ ಮಾಡ್ತಾ ಇದ್ದೀರಲ್ಲ, ಜಗಳ ಮಾಡೋದು ಬಿಡಿ. ಮೊದಲು ಊರು ಯಾಕೆ ಬಿಡ್ತೀರಾ ನೀವು? ನೇಣಿಗೆ ಯಾಕೆ ಹೋಗ್ತೀರಾ ನೀವು? ಮೊದಲು ನೀವು ಒಗ್ಗಟ್ಟಾದ್ರೆ ಯಾರು ನಿಮ್ಮನ್ನ ಅಲುಗಾಡ್ಸಕ್ಕಾಗೋದಿಲ್ಲ. ಮೊನ್ನೆ ಒಂದು ವರದಿ ಬಂದಿದೆ, ಗುಪ್ತ ವರದಿ, ನನ್ನ ಗಮನಕ್ಕೆ ಬಂದಿದೆ. ಭಾರತೀಯ ಜನತಾ ಪಾರ್ಟಿ 3 ಬೈ ಎಲೆಕ್ಷನ್ ನಲ್ಲಿ ಸೋಲ್ತಲ್ಲ, ಶಿಗ್ಗಾವಿ, ಸಂಡೂರು ಮತ್ತಿನ್ನೊಂದು ಯಾವುದು ಚನ್ನಪಟ್ಟಣ. ಅದರಲ್ಲಿ ಈ ಮೀಟರ್ ಬಡ್ಡಿ ದಂಧೆ ಬಿಜೆಪಿಯ ರಾಜ್ಯಸಭಾ ಸದಸ್ಯರೇ ಅದರದ್ದು ಮಾಸ್ಟರ್ ಮೈಂಡ್ ಇರೋದ್ರಿಂದ ಸಾಂಪ್ರದಾಯಿಕವಾದಂತಹ ಬಿಜೆಪಿ ವೋಟ್ಗಳು ಕಾಂಗ್ರೆಸ್ಗೆ ಹೋಗಿದೆ ಅನ್ನುವಂತ ಮಾಹಿತಿ ವರದಿ ಬಂದಿದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಊರಲ್ಲಿ ಪಂಚಾಯಿತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಆ ಅಧ್ಯಕ್ಷರು, ಇವರು ಮಾಜಿ ಸದಸ್ಯರು ಹೋಗಿ ಇವ್ರ ಪರವಾಗಿ ಬ್ಯಾಟಿಂಗ್ ಆಡ್ತಾ ಇದಿರಲ್ಲ, ನೆನಪಿಟ್ಕೊಳ್ಳಿ. ಸಾಲ ಕಟ್ಟಿ ಅಂತ ನೀವು ಹೇಳಿದ್ರೆ ಮುಂದಿನ ಯಾವ ಇಲೆಕ್ಷನ್ ನಲ್ಲಿ ಕೂಡ ನೀವು ಗೆಲ್ಲಲ್ಲ. ಅದು ನೆನಪಿಟ್ಕೊಳ್ಳಿ ನೀವು. ಯಾಕಂದ್ರೆ ಜನ ರೊಚ್ಚಿಗೆದ್ದಿದ್ದಾರೆ. 100 ಘಟನೆಗಳು ನಡೀತಾ ಇದೆ, ಒಂದಲ್ಲ ಎರಡಲ್ಲ, ಹೇಳಬೇಕಂದ್ರೆ 1000 ಭಯಾನಕವಾದಂತ ಘಟನೆಗಳು ಕಣ್ಣು ಮುಂದೆ ಬರ್ತದೆ. ಅದಕ್ಕಾಗಿ ಈ ಮೀಟರ್ ಬಡ್ಡಿ ದಂಧೆ ನಿಲ್ಲಲೇಬೇಕು. ಮತ್ತೆ ಮುಖ್ಯಮಂತ್ರಿಗಳು ಕೂಡ ಒಂದು ಮಾತನ್ನ ಹೇಳಿದ್ದಾರೆ, ಅದಕ್ಕೆ ನಾವು ಸ್ವಾಗತಿಸ್ತೇವೆ. ಗೃಹ ಸಚಿವರು ಕೂಡ ಹೇಳಿದ್ದಾರೆ, ಅದನ್ನು ಸ್ವಾಗತಿಸ್ತೇವೆ. ಆದರೆ ಬರೀ ಹೇಳಿಕೆಗಿಷ್ಟೇ ಇದು ಸೀಮಿತ ಆಗಬಾರ್ದು, ಹೇಳಿಕೆಗಳಿಗಿಷ್ಟೇ ಸೀಮಿತ ಆಗಬಾರ್ದು. ವರದಿಗಳನ್ನ ನಾವು ಜೊತೆಗಿರ್ತೇವೆ. ಅಧಿಕಾರಿಗಳು ಕೂಡ ಪ್ರಾಮಾಣಿಕವಾಗಿ ಈ ಕೆಲಸವನ್ನ ಪ್ರಾರಂಭ ಮಾಡಲಿ, ಆದಷ್ಟು ಬೇಗ ಇದಕ್ಕೆ ಕಡಿವಾಣ ಹಾಕಿ ಅಂತ ಹೇಳ್ತಾ, ಮತ್ತು ಪ್ರತಿಯೊಬ್ಬರಿಗೂ ಕೂಡ ಈ ಏನು ನಾವು ವಿಡಿಯೋ ಮಾಡ್ತೀವಿ, ಸೌಜನ್ಯ ನ್ಯಾಯದ ಪರವಾದಂತಹ ಹೋರಾಟ ಮಾಡ್ತಾ ಇದ್ದೀವಿ, ದಯವಿಟ್ಟು ಪ್ರತಿಯೊಂದನ್ನು ಕೂಡ ಶೇರ್ ಮಾಡಿ. ಯಾಕಂದ್ರೆ ನ್ಯೂಸ್ ಪೇಪರ್, ದೊಡ್ಡ ಟಿವಿ ಚಾನೆಲ್ ಅವರು, ದೊಡ್ಡ ಪೇಪರ್ನವರು ನಮ್ಮ ಜೊತೆಗಿಲ್ಲ, ಪ್ರಸಾರ ಮಾಡೋದಿಲ್ಲ. ಅದನ್ನ ಮೊನ್ನೆ ಟಕ್ಕನೆ ಹಾಕಿದ್ರಲ್ಲ ಎಲ್ಲಾ ಪೇಪರಲ್ಲಿ, ಮಹೇಶ್ ಶೆಟ್ಟಿಗೆ ಬೈಬಾರ್ದು ಅಂತ ಹೇಳಿ. ಇವ್ರ ವಿರುದ್ಧ ತನಿಖೆ ಮಾಡಬೇಕು ಅನ್ನೋದು ವರದಿ ಒಬ್ರು ಹಾಕ್ಲಿಲ್ಲ. ಹೈಕೋರ್ಟ್ನೇ ಹೇಳಿತ್ತು, ಸ್ವತಃ ಪೊಲೀಸ್ ಮಹಾನಿರ್ದೇಶಕರು ಹೇಳಿದ್ದನ್ನೇ ಯಾವೊಬ್ಬ ಚಾನೆಲ್ ಅವರು ಹಾಕ್ಲಿಲ್ಲ, ಪತ್ರಿಕೆಯವರು ಕೂಡ ಹಾಕ್ಲಿಲ್ಲ. ಆದರೂ ಕೂಡ ಜನಸಾಮಾನ್ಯರ ಭಯನ್ನ ಮುಚ್ಚಕ್ಕಾಗುದಿಲ್ಲ. ಹಿಂಗಾಗಿ ನಾವು ಎಲ್ಲಾ ಯೂಟ್ಯೂಬ್ಗಳನ್ನು ಕೂಡ ಇವರು ಏನೋ ಕೋರ್ಟ ಏನೇನೋ ಲಗಾಟ ಹೊಡಿತಾ ಇದ್ದಾರೆ, ಅದು ನಿಲ್ತಾ ಇಲ್ಲ. ಯಾವ ಯೂಟ್ಯೂಬ್ ಚಾನೆಲ್ನವರು ಮತ್ತು ಯಾವ ಫೇಸ್ಬುಕ್ನಲ್ಲಿ ಸೌಜನ್ಯ ಪರವಾದಂತಹ ಮಾತಾಡ್ತಾರೆ, ಆನಂತರ ಮೀಟರ್ ಬಡ್ಡಿ ಧರ್ಮಸ್ಥಳ ಹೆಸರಿನಲ್ಲಿ, ಹಿಂದೂ ದೇವರ ಹೆಸರಿನಲ್ಲಿ ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ, ಅವರ ವಿರುದ್ಧ ಪ್ರಸಾರ ಮಾಡುವಂತಹ ನ್ಯಾಯಪರ ಎಲ್ಲಾ ಯೂಟ್ಯೂಬ್ ಚಾನೆಲ್ಗಳನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಇದರಿಂದ ಸಾಮಾಜಿಕ ಪರಿವರ್ತನೆಯ ಹರಿಕಾರರು ತಾವೆಲ್ಲರೂ ಕೂಡ ಆಗಿ ಅಂತ ವಿನಂತಿ ಮಾಡಿಕೊಳ್ತಾ, ಮುಂದೆ ಬರುವಂತಹ ದಿನಗಳಲ್ಲಿ, ಈಗ ಮೊನ್ನೆ ಸೌಜನ್ಯ ಹೋರಾಟಕ್ಕೆ ಯಾವುದೇ ಅಡ್ಡಿ ಇಲ್ಲ ಅನ್ನುವೊಂದು ಅರ್ಥ ಬರುವ ರೀತಿಯಲ್ಲಿ ಅನ್ನುವೊಂದು ಮಾತು, ಒಂದು ಆದೇಶ ಆಗಿದೆ. ಇನ್ನು ಮೇಲೆ ಇಡೀ ರಾಜ್ಯಾದ್ಯಂತ ಸೌಜನ್ಯ ಹೋರಾಟವನ್ನ
ಮಾನ್ಯ ಮಹೇಶ್ ಶೆಟ್ಟಿ ತಿಮುರೋಡಿ ಅವರ ನೇತೃತ್ವದಲ್ಲಿ ಸೌಜನ್ಯ ಕುಟುಂಬದವರ ತಾಯಿ ನಮ್ಮ ಚಂದಪ್ಪ ಗೌಡರು ಇನ್ನಿಲ್ಲ, ಆದರೆ ಸೌಜನ್ಯಳ ತಾಯಿ, ಅವರ ಮಾವ, ಅವರ ಇಡೀ ಕುಟುಂಬ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಅವರೆಲ್ಲರ ಜೊತೆಗೆ ನಿಂತ್ಕೊಂಡು ಇಡೀ ರಾಜ್ಯಾದ್ಯಂತ ಮತ್ತೆ ಅನೇಕ ಸೌಜನ್ಯ ನ್ಯಾಯಪರ ಹೋರಾಟಗಳನ್ನು ಮತ್ತು ಧರ್ಮಸ್ಥಳದಲ್ಲಿ ನಮ್ಮ ಹಿಂದೂ ದೇವಸ್ಥಾನವನ್ನು ಮುಂದೆ ಇಟ್ಕೊಂಡು ಅತ್ಯಾಚಾರ ಮಾಡಿದಂತಹ, ಮೀಟರ್ ಬಡ್ಡಿ ದಂಧೆ ನಡೆಸ್ತಾ ಇರುವಂತಹ ಕುಟುಂಬದ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ, ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆಗಳನ್ನು, ಹೋರಾಟಗಳನ್ನು ಹಮ್ಮಿಕೋತೀವಿ. ದಯವಿಟ್ಟು ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಈ ಹೋರಾಟದಲ್ಲಿ ಕೈ ಜೋಡಿಸಿ ಅಂತ ಹೇಳ್ತಾ ಇವತ್ತಿನ ಈ ಲೈವ್ ಮಾತನ್ನು ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.